ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಮೊದಲ ಪಟ್ಟಿ ರಿಲೀಸ್ಗೆ ಬಿಜೆಪಿ ಇದೀಗ ಸರ್ಕಸ್ ನಡೆಸ್ತಾ ಇದೆ. ದೆಹಲಿಯಲ್ಲಿ ಇವತ್ತು ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಸಭೆ ಮೇಲೆ ಸಭೆಯಾಗ್ತಾ ಇದೆ. ಮೊದಲ ಪಟ್ಟಿ ರಿಲೀಸ್ಗೆ ಬಿಜೆಪಿಯವರು ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾ ಇದ್ದಾರೆ. ಅಧಿಕಾರದಲ್ಲಿದ್ರೂ ಸದ್ಯಕ್ಕೆ ಈ ಮಟ್ಟಿಗೆ ಟೆನ್ಷನ್ ಅವರಿಗೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ 2 ಸಭೆಗಳನ್ನು ನಡೆಸ್ತಾರೆ. ಈ ಸಭೆಯಲ್ಲಿ ಮೋದಿ ಅವರು, ಅಮಿತ್ ಶಾ ಅವರು, ಬಿಎಸ್ವೈ ಅವರು ಭಾಗಿಯಾಗ್ತಾರೆ. ಸಂಸದೀಯ ಮಂಡಳಿ ಸಭೆಗೂ ಮುನ್ನ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತೆ. 3 ಅಭ್ಯರ್ಥಿಗಳಲ್ಲಿ 2 ಹೆಸರನ್ನ ಫೈನಲ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಇವರು ಸಾಕಷ್ಟು ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಮಟ್ಟಿಗೆ ಇವರು ಕಾಂಗ್ರೆಸ್ ಜೆಡಿಎಸ್ ಅವರು ಕಂಪೇರ್ ಮಾಡಿದ್ರೆ ಇನ್ನೂ ಕೂಡ ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ. ಸೊ ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳಿದೆ. ಇಲ್ಲ ಅಂತ ಹೇಳಿದ್ರೆ ಅಭ್ಯರ್ಥಿಯನ್ನ ಹಾಕ್ಬಿಟ್ರೆ ಎಲ್ಲಿ ಸೋತ್ಬಿಡ್ತೀವು, ಯಾರನ್ನ ಹಾಕಬೇಕು ಅನ್ನೋ ಒಂದು ಭಯದ ವಾತಾವರಣ ಇದೆಯಾ ಅವರಿಗೆ ಗೊತ್ತಾಗ್ತಿಲ್ಲ. ಸೊ ಆಡಳಿತ ವಿರೋಧಿ ಅಲೆಯಿಂದ ಹೆದರ್ಕೊಂಡು ಈ ರೀತಿಯಾಗಿ ಅವರು ಮಾಡ್ತಾ ಇದ್ದಾರೋ ಅಥವಾ ಏನಾದರೂ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. 224 ಕ್ಷೇತ್ರದಿಂದ ABC ಅನ್ನೋ ಮಾದರಿಯಲ್ಲಿ ಅವರು ಹೆಸರುಗಳನ್ನ ಶಿಫಾರಸು ಮಾಡಿದ್ದಾರೆ. 2 ಹೆಸರನ್ನ ಬಿಜೆಪಿ ಚುನಾವಣಾ ಸಮಿತಿ ಸೂಚಿಸುತ್ತೆ. ಸೊ ಅಂತಿಮ 2ರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುತ್ತೆ ಸಂಸದೀಯ ಮಂಡಳಿ. ಸೊ ಆ ಲೆಕ್ಕಾಚಾರಗಳಿದೆ. ಸಂಸದೀಯ ಮಂಡಳಿಯ ಸಭೆ ನಂತರ ನಾಳೆ ಸಂಜೆಗೆ ಮೊದಲ ಪಟ್ಟಿಯನ್ನ ಪ್ರಕಟ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 2 ಹಂತದಲ್ಲಿ ಪಟ್ಟಿ ಪ್ರಕಟಕ್ಕೆ ಬಿಜೆಪಿಯ ಹೈಕಮಾಂಡ್ ಮುಂದಾಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ನಾಳೆ ಬಿಜೆಪಿ ಕೇಂದ್ರೀಯ ಸಂಸದೀಯ ಮಂಡಳಿಯ ಸಭೆ ನಡೆಯುತ್ತೆ. ಸೊ ABC ಮಾದರಿಯಲ್ಲಿ ಈಗಾಗಲೇ 1 ಕ್ಷೇತ್ರಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಸೊ ಹಾಗಾಗಿ 1 ಕ್ಷೇತ್ರದಿಂದ ABC ಆಧಾರದ ಮೇಲೆ 3 ಆಕಾಂಕ್ಷಿಗಳ ಹೆಸರನ್ನ ಅಲ್ಲಿ ಕಳಿಸಿದ್ದಾರೆ. ಸೊ ಅದರಲ್ಲಿ ಮೊದಲು 2 ಹೆಸರನ್ನ ಫೈನಲ್ ಮಾಡ್ತಾರೆ. ಸೊ ಅದಾದ ಮೇಲೆ ಅಲ್ಲಿ 1 ಹೆಸರನ್ನ ಫೈನಲ್ ಮಾಡಿ ನಾಳೆ ಸಂಜೆ ಅಧಿಕೃತವಾಗಿ 100 ಅಭ್ಯರ್ಥಿಗಳ ಹೆಸರುಗಳನ್ನ ಅನೌನ್ಸ್ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದೊಂದು ರೀತಿ ಬಿಜೆಪಿಗೆ ಸರ್ಕಸ್ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್. ಎಲ್ಲರೂ ಕೂಡ ಡೆಲ್ಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ವರುಣಾ ಕ್ಷೇತ್ರದ ವಿಚಾರದಲ್ಲಿ ವಿ ಸೋಮಣ್ಣ ಅವರಿಗೆ ಧರ್ಮ ಸಂಕಟ. ವರುಣಾದಿಂದ ಸ್ಪರ್ಧೆ ಮಾಡಲ್ಲ ಅಂತಿದ್ದಾರೆ ಸೋಮಣ್ಣ ಅವರು. ಸಿದ್ದರಾಮಯ್ಯನವರ ವಿರುದ್ಧ ಸ್ಪರ್ಧೆ ಮಾಡೋದಿಲ್ಲ ನಾನು ಅನ್ನೋದು ಸೋಮಣ್ಣ ಅವರ ಮಾತು. ಬಟ್ ಯಾಕೋ ಬಿಜೆಪಿ ಅವರು ಬಿಡಂಗ್ ಕಾಣಿಸ್ತಾ ಇಲ್ಲ. ಏನಾದ್ರೂ ಆಗಲಿ ನಿಂತ್ಕೊಳ್ಳಿ ನೀವೇನೇ ಅನ್ನೋ ರೀತಿಯಲ್ಲಿ ದುಂಬಾಲು ಬಿದ್ದಿದ್ದಾರಂತೆ. ವರುಣಾದಿಂದಲೇ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಇಲ್ಲಿ RSSನವರು ಹಾಗೆ ಹೈಕಮಾಂಡ್ನವರು ಒತ್ತಡವನ್ನ ಹಾಕ್ತಾ ಇದ್ದಾರೆ. BSY ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಸೋಮಣ್ಣ ಅವ್ರಿಗೆ ಡೌಟ್ ಹೊಡಿತಾ ಇದೆ. ಧರ್ಮೇಂದ್ರ ಪ್ರಧಾನ್ ಮೂಲಕ BSY ಏನಾದ್ರು ಪ್ಲಾನ್ ಮಾಡಿಸ್ತಾ ಇದ್ದಾರಾ, ಏನಾದ್ರು ನನ್ನನ್ನ ಸೇಡ್ ತೀರ್ಸ್ಕೊಳ್ಳಿಕ್ಕೆ ರೀತಿ ಏನಾದ್ರು ಮಾಡ್ತಾ ಇದ್ದಾರಾ? ಯಾಕಂದ್ರೆ ಒಳ ಮುನಿಸು ಒಳ ಬೇಗುದಿಗಳು ಜಾಸ್ತಿ ಇದೆ ಅವರಿಬ್ಬರ ಮಧ್ಯೆ. ಎಲ್ಲೋ ಒಂದು ಕಡೆ ಈ ಲೆವೆಲ್ಗೆ BSY ಬಂದ್ಬಿಟ್ರಾ ಅನ್ನೋದೊಂದು ಯೋಚನೆ ಸೋಮಣ್ಣ ಅವರಿಗಿದೆ. ವರುಣಾಗೆ ಹೋದ್ರೆ ಗೋವಿಂದರಾಜನಗರ ಟಿಕೆಟ್ ಮಿಸ್ ಆಗುತ್ತೆ. ಕೊನೆಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಸೊ ಎಲ್ಲೂ ಇಲ್ಲ ಅನ್ನೋಂತಾಗುತ್ತೆ ಅನ್ನೋ ಒಂದು ಭಯ ಸೋಮಣ್ಣ ಅವರನ್ನ ಕಾಡ್ತಾ ಇದೆ. 2 ದಿನದಲ್ಲಿ ಅಭಿಪ್ರಾಯ ತಿಳಿಸಬೇಕಾಗಿದೆ ಸೋಮಣ್ಣ ಅವರು. ನೋಡ್ಬೇಕು. ಮೊನ್ನೆ RSS ಪ್ರಮುಖರನ್ನ ವಿ ಸೋಮಣ್ಣ ಅವರು ಭೇಟಿಯಾಗಿರ್ತಾರೆ. ಸೊ RSS ಮುಖಂಡರ ಮಾತನ್ನ ಎಲ್ಲೋ ಒಂದ್ ಕಡೆ ಸೋಮಣ್ಣ ಅವರು ಒಪ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಡೆಸ್ಕ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್. ಇಲ್ಲಿ ಎಲ್ಲೋ ಒಂದು ಕಡೆ ಸೋಮಣ್ಣ ಅವರಿಗೆ ಧರ್ಮ ಸಂಕಟ ಶುರುವಾಗಿದೆಯಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸೊ ಯಾವ ಕಡೆನೂ ಕೂಡ ಬಿಸಿ ತುಪ್ಪ ಆಗ್ಬಿಟ್ಟಿದ್ಯಾ ಸೋಮಣ್ಣ ಅವರಿಗೆ ನಿರ್ಧಾರ ತೆಗೆದುಕೊಳ್ಳೋದು ಅಂತ? ಶ್ರುತಿ, ಇತ್ತೀಚೆಗೆ ವಿ ಸೋಮಣ್ಣರವರು ಕೇಂದ್ರದ ನಾಯಕರನ್ನ ಭೇಟಿಯಾದ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗಕ್ಕೆ ನಾನು ಕೂಡ ವೀರಶೈವ ಲಿಂಗಾಯತ, ನೀವು ಕೇವಲ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಅವರ ಪುತ್ರ BY ವಿಜೇಂದ್ರನ್ನು ಮಾತ್ರ ವಿಜೃಂಭಿಸ್ತಿದ್ದೀರಿ, ನನಗೂ ಕೂಡ ಅಲ್ಲಿ ಲಿಂಗಾಯತ ಸಮುದಾಯದ ಬೆಂಬಲ ಇರ್ತಕ್ಕಂಥದ್ದು ಎಂಬ ಮಾತನ್ನು ಕೂಡ ಹೇಳಿದರು. ಇದರ ಬೆನ್ನಲ್ಲೇ ಒಂದು ಕಡೆ ವರುಣಾದಲ್ಲಿ ಸ್ಪರ್ಧೆ ಮಾಡಲ್ಲ ಅಂತೇಳಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ತಮ್ಮ ಪುತ್ರನ ಪರವಾಗಿ ನಿಂತಿರ್ತಕ್ಕಂಥದ್ದು ಮತ್ತು ಅವರು ವಿಜೇಂದ್ರವರು ಶಿಕಾರಿಪುರದಲ್ಲೇ ಸ್ಪರ್ಧೆ ಮಾಡ್ತಾರಂತ ಬಹಿರಂಗ ಹೇಳಿಕೆ ಕೊಟ್ಟಾದ ಮೇಲೆ ಬಿಜೆಪಿ ಹೈಕಮಾಂಡ್ ಮತ್ತು ಸಂಘ ಪರಿವಾರಕ್ಕೂ ಎಲ್ಲ ಒಂದು ಕಡೆ ಇದರಿಂದ ಚಿಂತೆಗೀಡಾಗಿರುವಂಥದ್ದು. ಯಾಕಂತೇಳಿದ್ರೆ ವರುಣಾದಲ್ಲಿ ವಿಜೇಂದ್ರ ಅವರನ್ನ ಏನು ಕಣಕ್ಕಿಳಿಸಿ ಆ ಮುಖಾಂತರ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಎಲ್ಲೊಂದು ಕಡೆ ಇಡೀ ವರುಣಾ ಟಾಸ್ಕನ್ನು ಅತಿ ದೊಡ್ಡ ಎಲ್ಲೊಂದು ಕಡೆ ಒಂದು ದೊಡ್ಡ ಟಾಸ್ಕ್ ಆಗಿ ಮಾಡುವ ಮುಖಾಂತರ ಸಿದ್ದರಾಮಯ್ಯರವ್ರನ್ನ ಕಟ್ಟಿ ಹಾಕಲು ವಿಜೇಂದ್ರ ಅಷ್ಟವನ್ನು ಬಳಸಲಿಕ್ಕೆ ತೀರ್ಮಾನ ಮಾಡಿದರು. ಆದರೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನು ತಮ್ಮ ಪುತ್ರರನ್ನ ಯಾಕೆ ಅರಕೆಯ ಕುರಿ ಮಾಡಬೇಕೆಂಬ ಕಾರಣಕ್ಕಾಗಿ ಅವರು ಶಿಕಾರಿಪುರದಲ್ಲೇ ಫಿಕ್ಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಇದೀಗ ಇದರ ಬೆನ್ನಲ್ಲೇ ಧರ್ಮೇಂದ್ರ ಪ್ರಧಾನ್ ಮುಖಾಂತರ ವಿ ಸೋಮಣ್ಣರವರು ಹಳೆ ಮೈಸೂರು ಭಾಗದ ವೀರಶೈವ ಲಿಂಗಾಯತ ನಾಯಕ ಅಂತ ಹೇಳ್ತಾರಲ್ಲ, ಹಾಗಾಗಿ ವರುಣಾದಿಂದಲೇ ಸ್ಪರ್ಧೆ ಮಾಡೋದು ಸೂಚನೆ ಮಾಡಿ ಅಂತೇಳಿ ಧರ್ಮೇಂದ್ರ ಪ್ರಧಾನ್ ಮುಖಾಂತರ ಎಲ್ಲ ಒಂದು ಕಡೆ ವಿ ಸೋಮಣ್ಣ ವರುಣಾದಲ್ಲಿ ಸ್ಪರ್ಧೆ ಮಾಡುವಂತೆ ಏನನ್ನು ಪ್ಲಾನ್ ಮಾಡಿದರೆಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಇದರ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಮತ್ತು ಸಂಘ ಪರಿವಾರದ ನಾಯಕರುಗಳು ಕೂಡ ತಾವು ಕೂಡ ವೀರಶೈವ ಲಿಂಗಾಯತರ ಪ್ರಮುಖ ನಾಯಕರಿದ್ದೀರಿ, ವರುಣಾದಲ್ಲಿ ತಮ್ಮದೇ ಆದ ಹಿಡಿತಾ ಇರ್ತಕ್ಕಂಥದ್ದು ಮತ್ತು ಮೈಸೂರು ಭಾಗದಲ್ಲಿ ಹಿಡಿತಾ ಇರ್ತಕ್ಕಂಥ, ಹಾಗಾಗಿ ತಾವು ವರುಣಾದಿಂದ ಸ್ಪರ್ಧೆ ಮಾಡಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೆ ವಿ ಸೋಮಣ್ಣ ಅವರಿಗೆ ಇದೀಗ ಧರ್ಮ ಸಂಕಟ ಎದುರಾಗಿರುವಂಥದ್ದು. ಒಂದು ವೇಳೆ ವರುಣಾದಲ್ಲಿ ಸ್ಪರ್ಧೆ ಮಾಡಿದರೆ ಗೋವಿಂದರಾಜನಗರವನ್ನು ಬಿಟ್ಕೊಡ್ಬೇಕಾಗುತ್ತೆ, ಪುತ್ರನಿಗೆ ಬಿಟ್ಕೊಟ್ರೆ ಒಂದು ಕಡೆ ಅಲ್ಲಿ ಸೋಲು ಖಚಿತ
ಖಚಿತ ಎಂಬ ಆತಂಕ. ಈ ಎಲ್ಲದರ ನಡುವೆ ಕೂಡ ಗೋವಿಂದರಾಜನಗರ ಬಿಟ್ಟು ವರ್ಣದಲ್ಲಿ ಒಂದು ವೇಳೆ ಸೋತ್ರೆ ರಾಜಕೀಯ ಭವಿಷ್ಯವೇ ಮುಸ್ಕಾಗುವಂಥದ್ದು. ಮುಂದಿನ ದಿನಗಳಲ್ಲಿ ಭವಿಷ್ಯದ ರಾಜಕಾರಣದಲ್ಲಿ ಒಬಿಸಿ ಮತ್ತು ಕುರುಬ ಸಮುದಾಯವನ್ನು ಎದುರಾಕಿಕೊಳ್ಳುವಂತಹ ಧರ್ಮ ಸಂಕಟ ಎದುರಾಗಿರುವಂಥದ್ದು ಮತ್ತು ಪುತ್ರ ಅರುಣ್ ಸೋಮಣ್ಣನವರ ರಾಜಕೀಯಕ್ಕೆ ಕೂಡ ಇದು ಎಲ್ಲೊಂದು ಕಡೆ ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ ಎಂಬ ಕಾರಣಕ್ಕಾಗಿ ವರ್ಣದಲ್ಲಿ ನಿಂತು ಸೋತ್ರೆ ರಾಜಕೀಯವಾಗಿ ಕೊಲ್ಯಾಪ್ಸ್ ಆಗ್ತೀನಿ ಎಂಬ ಆತಂಕ ಎದುರಾಗಿರುವಂತಹ ಸೋಮಣ್ಣವರು ಇದೀಗ ನಾನು ಯಾವುದೇ ಕಾರಣ ಕೂಡ ವರ್ಣದಿಂದ ಸ್ಪರ್ಧೆ ಮಾಡೋದಿಲ್ಲ, ನಾನು ಗೋವಿಂದರಾಜನಗರದಿಂದ ಸ್ಪರ್ಧೆ ಮಾಡ್ತೀನಿ, ರಾಜನಗರದಲ್ಲಿ ಸ್ಪರ್ಧೆ ಮಾಡಿ ನಾನು ಗೆಲ್ತೀನಿ ಅಂತ ಹೇಳಿ ಈಗಾಗಲೇ ಮನವಿ ಮಾಡುವಂಥದ್ದು. ಆದ್ರೂ ಕೂಡ ಹೇಳ್ತಾ ಇದ್ದೆ, ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ದೆ, ನನ್ನನ್ನ ಕಡೆಗಣಿಸ್ತಾ ಇದ್ದಾರೆ, ನಾನು ಕೂಡ ವೀರಶೈವ ಲಿಂಗಾಯತ ಸಮುದಾಯದವನು ಅನ್ನೋ ಒಂದು ಸೋಮಣ್ಣ ಅವರ ಮಾತೆ ಇವತ್ತು ಅವರಿಗೆ ಮುಳುವಾಗ್ತಾ ಇದೆಯಾ, ಸಂಕಟವನ್ನ ತಂದೊಡ್ತಾ ಇದೆಯಾ ಅಂತ. ಖಂಡಿತವಾಗಿ ಕೂಡ ನಾನು ಹಳೆ ಮೈಸೂರು ಭಾಗದ ವೀರಶೈವ ಲಿಂಗಾಯತ ಮುಖಂಡ ಅಂತ ಎಲ್ಲ ಒಂದು ಕಡೆ ವರಿಷ್ಠರಿಗೆ ಹೇಳಿರುವಂಥದ್ದು. ಹಾಗಾಗಿ ತಮ್ಮ ನಾಯಕತ್ವವನ್ನು ಪ್ರೂವ್ ಮಾಡಿ ಅಂತ ಹೇಳಿ ಪರೋಕ್ಷವಾಗಿ ಈಗ ಹೈಕಮಾಂಡ್ ಮತ್ತು ಸಂಘ ಪರಿವಾರ ಹೇಳಿರುವಂಥದ್ದು. ಜೊತೆಗೆ ಯಡಿಯೂರಪ್ಪ ಕೂಡ ಸೋಮಣ್ಣನವರು ವರ್ಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆ ಮಾಡುವ ಮುಖಾಂತರ ಅವರ ನಾಯಕತ್ವವನ್ನು ಕೂಡ ಪ್ರೂವ್ ಮಾಡಲಿ ಅಂತೇಳಿ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಹಾಗಾಗಿ ಈಗ ವಿ ಸೋಮಣ್ಣನಿಗೆ ಧರ್ಮ ಸಂಕಟ ಎದುರಾಗಿರುವಂಥದ್ದು. ಹಾಗಾಗಿ ಸೋಮಣ್ಣನವರು ನಾನು ಸ್ಪರ್ಧೆ ಮಾಡಲ್ಲ ಅಂತೇಳಿ ಈಗ ಹೇಳ್ತಿರುವಂಥದ್ದು. ಆದರೆ ಸಂಘ ಪರಿವಾರದ ನಾಯಕರು ಮತ್ತು ಹೈಕಮಾಂಡ್ನ ನಾಯಕರುಗಳು ಇದೀಗ ತಾವು ವರ್ಣದಲ್ಲಿ ನಿಲ್ಲಬೇಕಂತೇಳಿ ಒತ್ತಡವನ್ನು ಹಾಕ್ತಿರುವಂಥದ್ದು. ಒತ್ತಡದ ನಡುವೆ ಕೂಡ ಸೋಮಣ್ಣನವರಿಗೆ 2 ದಿನ ಸಮಯಾವಕಾಶ ಕೊಟ್ಟಿರ್ತಕ್ಕಂಥದ್ದು. ತಾವು 2 ದಿನಗಳಲ್ಲಿ ತಾವು ವರ್ಣ ಸ್ಪರ್ಧೆ ಸಂಬಂಧಪಟ್ಟಾಗಿ ನಮಗೆ ತಿಳಿಸಬೇಕಂತೇಳಿ ಸೂಚನೆ ಕೊಟ್ಟಿರುವಂಥದ್ದು. ಹಾಗಾಗಿ ಇದೀಗ ವರ್ಣ ಸ್ಪರ್ಧೆ ವಿಚಾರದಲ್ಲಿ ವಿ ಸೋಮಣ್ಣನವರಿಗೆ ಎಲ್ಲೊಂದು ಕಡೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ವರ್ಣದಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಎಲ್ಲೊಂದು ಕಡೆ ಸೋಲಿನ ಆತಂಕ ಎದುರಾಗಿರುವಂಥದ್ದು. ಸ್ಪರ್ಧೆ ಮಾಡದೇ ಇದ್ರೆ ಎಲ್ಲೊಂದು ಕಡೆ ಹೈಕಮಾಂಡ್ ಅಥವಾ ಸಂಘ ಪರಿವಾರದ ಕೆಂಗಣಿಗೆ ಗುರಿಯಾಗ್ತೀನಿ ಎಂಬ ಮತ್ತೊಂದು ಕಡೆ ಆತಂಕ ಎದುರಾಗಿರುವಂಥದ್ದು. ಒಟ್ಟಾರೆ ಗೋವಿಂದರಾಜನಗರ ಕ್ಷೇತ್ರದ ಹಿಡಿತ ತಪ್ಪುತ್ತೆಂಬ ಆತಂಕದಲ್ಲಿರ್ತಕ್ಕಂಥ ಸೋಮಣ್ಣನವರು ಯಾವುದೇ ಕಾರಣಕ್ಕೂ ಕೂಡ ವರ್ಣದಲ್ಲಿ ಸ್ಪರ್ಧೆ ಮಾಡಬಾರ್ದೆಂಬ ತೀರ್ಮಾನಕ್ಕೆ ಬಂದಂತಿರುವಂಥದ್ದು. ಇದೇ ಕಾರಣಕ್ಕಾಗಿ ಸಂಘ ಪರಿವಾರದ ನಾಯಕರು ಮತ್ತು ವರಿಷ್ಠರು ಹೇಳಿದ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣ ಕೂಡ ವರ್ಣದಲ್ಲಿ ನಿಲ್ಲಲ್ಲ, ಆದರೆ ಚಾಮರಾಜನಗರ ಮತ್ತು ಹಳೆ ಮೈಸೂರು ಭಾಗದ ಅನೇಕ ಕಡೆ ನಾನು ಪ್ರಚಾರ ಮಾಡ್ತೀನಿ, ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಡ್ತೀನಿ ಅಂತೇಳಿ ಈಗಾಗಲೇ ಮನವಿಯನ್ನು ಮಾಡುವಂಥದ್ದು. ಒಟ್ಟಾರೆ ವರ್ಣದಲ್ಲಿ ಸ್ಪರ್ಧೆ ಮಾಡೋ ವಿಚಾರದಲ್ಲಿ ಹೈಕಮಾಂಡ್ ಮತ್ತು ಸಂಘ ಪರಿವಾರದ ನಾಯಕರುಗಳು ಸೋಮಣ್ಣನವರಿಗೆ 2 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿರುವಂಥದ್ದು. 2 ದಿನ ನಂತರ ಅವರ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕ್ಯಾಸಿನಕೆರೆ ಗ್ರಾಮದಲ್ಲಿ ಶಾಸಕ ರೇಣುಕಾಚಾರ್ಯ ಪ್ರಚಾರ ಮಾಡುವಾಗ ಮಕ್ಕಳಿಬ್ಬರು ಹಠ ಹಿಡಿದು ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ರು. ದೀಪಿಕಾ ಹಾಗೆ ಚಂದನ ಎಂಬ ಪುಟ್ಟ ಬಾಲಕಿಯರು ಶಾಸಕರ ಕೈ ಹಿಡಿದು ಮನೆ ಕರೆದುಕೊಂಡು ಹೋಗಿ ಜ್ಯೂಸ್ ಕುಡಿರಿ ಸಾರ್ ಅಂತ ಕೇಳ್ಕೊಂಡ್ರು. ಆದ್ರೆ ಶಾಸಕರು ಕೆಲಸದ ಒತ್ತಡದಿಂದ ಜ್ಯೂಸ್ ಕುಡಿಯದೆ ನೀರು ಸಾಕು ಅಂತ ಹೇಳಿ ವಾಪಸ್ ಹೋದ್ರು. ಮಕ್ಕಳ ಅಭಿಮಾನಕ್ಕೆ ರೇಣುಕಾಚಾರ್ಯ ಫುಲ್ ಖುಷಿಯಾಗಿದ್ದಾರೆ. ನೀರು ಕುಡಿತೀವಿ ಸಾಕು. ಬೇಡಮ್ಮ ಅಲ್ಲ ಬಂದು ನೀರು ಮಾಡ್ಬೇಕು ಹೋಗಿ ನೀನು ಆರ್ಡ್ರ್ ಮಾಡಿದ್ರೆ ಯಾದಗಿರಿ ಕಾಂಗ್ರೆಸ್ನಲ್ಲೇ ಇದೀಗ ಬಂಡಾಯದ ಬಿರುಗಾಳಿ ಬಹಳ ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ. ಚೆನ್ನಾರೆಡ್ಡಿ ಪಾಟೀಲ ತುನ್ನೂರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದ ಮೇಲೆ ಬಂಡಾಯವಾಗಿ ಸ್ಪರ್ಧೆಗೆ ರೆಡಿಯಾಗಿದ್ದಾರೆ ಎಬಿ ಮಾಲಕರೆಡ್ಡಿ ಅವರು. ಸೊ ಅವರು ತನ್ನ ಮಗಳಿಗೂ ನನಗೂ ಇಬ್ಬರಿಗೂ ಕೂಡ ಇಬ್ಬರಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡಿ, ನನಗೇನೋ ಏಜ್ ಆಗಿದೆ ಅನ್ನೋ ಫ್ಯಾಕ್ಟರ್ ಓಕೆ, ಬಟ್ ಅವ್ರಿಗೆ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು, ಅಪ್ಲಿಕೇಶನ್ ಅನ್ನು ಕೂಡ ಹಾಕಿದ್ರು. ಬಟ್ ಇಬ್ಬರಿಗೂ ಕೂಡ ಅಲ್ಲಿ ಟಿಕೆಟ್ ಅನೌನ್ಸ್ ಆಗಿಲ್ಲ. ಇಲ್ಲಿ ಖರ್ಗೆ ಅವರ ಆಪ್ತರಿಗೆ ಟಿಕೆಟ್ ಸಿಕ್ಕಿದೆ. ಹಾಗಾಗಿ ಜನರ ಒತ್ತಾಯದಂತೆ ಮತ್ತೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿ ಕಾಂಗ್ರೆಸ್ಗೆ ಸಡ್ಡು ಹೊಡೆದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಬಿ ಮಾಲಕರೆಡ್ಡಿ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಆಪ್ತ ತುನ್ನೂರು ಅವರ ವಿರುದ್ಧ ಇದೀಗ ಸ್ಪರ್ಧೆಯನ್ನ ನಾನು ಮಾಡಿಯೇ ಸಿದ್ಧ ಅಂತ ಹೇಳಿ ಎಬಿ ಮಾಲಕರೆಡ್ಡಿ ಅವರು ಅಖಾಡಕ್ಕೆ ಧುಮುಕುವಂತಹ ಸಾಧ್ಯತೆಗಳಿದೆ. ಅವರಿಗೆ ಕಾಂಗ್ರೆಸ್ ಪಕ್ಷದ ಆಯ್ಕೆ ಅವರಿಗೆ ಸಮಾಧಾನ ತಂದಿಲ್ಲ. ನಾವು ನಮ್ಮ ಅಭಿಪ್ರಾಯವನ್ನು ತಿಳಿಸಿದ್ವಿ. ಅದಕ್ಕೆ ವ್ಯತಿರಿಕ್ತವಾಗಿ ಅಭ್ಯರ್ಥಿ ಡಿಕ್ಲೇರ್ ಆಗ್ಯದ ಅಭ್ಯರ್ಥಿನ. ಅದಕ್ಕೆ ಇಲ್ಲಿ ಲೋಕಲ್ ಜನರದ್ದು ಒತ್ತಾಯ ಭಾಳ ಅದರಿಂದ ನಾನು ಇಲ್ಲೇ ಬಂದೀನಿ. ನಮಗೆ ಬಂದು ನಮ್ಮ ಅಭಿಪ್ರಾಯ ತಿಳಿಸ್ಕೊಂಡಾರೆ ಅವ್ರನ್ನ ತಿಳ್ಕೊಂಡು ಆಮೇಲೆ ನಾನು ನಡೆಯ ಪ್ರಕಟ ಮಾಡ್ತೀನಿ ಸಾಯಂಕಾಲ. ನಾನೇ ನಿಲ್ತೀನಿ. ಜನರ ಆಗ್ರಹ ಇತ್ತಂದ್ರೆ ಜನರ ಆಗ್ರಹ ಹೇಳ್ತೀನಿ. ಅವ್ರು ಹೇಳ್ಬೇಕು, ನಾನು ಜನರು ಹೇಳ್ಬೇಕು. ಹೇಳ್ರಪ್ಪು ಕೇಳಿ ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.
ಅನೌನ್ಸ್ ಆಗಿದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸುವುದಕ್ಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮೂರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನ ಏರಿ ಮೈಕ್ ಹಿಡಿದು ನೀವು ಕೂಡ ಮಾತನಾಡಬಹುದು. ಮಂಗಳೂರು ದಕ್ಷಿಣ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಮಂಗಳೂರು ನಗರದಲ್ಲಿ ಅಂದರೆ ನಮ್ಮ ಸೌತ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಬಹಳಷ್ಟು ಹಣ ದುರುಪಯೋಗ ಆಗ್ತದೆ. ಮತ್ತೆ ಈ ರಾಜಕಾರಣಿಗಳು ಯಾರಿಗೆ ಕೂಡ ಸಿಗುವುದಿಲ್ಲ. ಅಂದ್ರೆ ಅಲ್ಲಲ್ಲಿ ಅವರು ಸಿಗ್ಬೇಕು, ಭೇಟಿ ಆಗಬೇಕು, ಜನರ ಅಭಿಪ್ರಾಯವನ್ನು ಕೇಳಬೇಕು. ಇದು ಏನಿಲ್ಲ, ಬರೀ ನಾವು ಹಣವನ್ನು ಸ್ಮಾರ್ಟ್ ಸಿಟಿಗೆ ಖರ್ಚು ಮಾಡ್ತೇವೆ ಅಂತೇಳಿ ಎಲ್ಲ ಹಣ ದುರುಪಯೋಗ ಆದತೆ ಕಾಣ್ತದೆ ಅಂತೇಳಿ ಬಿಟ್ಟು ಇದರಿಂದ ಜನರಿಗೆ ಪ್ರಯೋಜನ ಆಗುವ ಎಂದರೆ 150% ಕೂಡ ಜನರಿಗೆ ಇದರಿಂದ ಪ್ರಯೋಜನ ಇಲ್ಲ. ಆದ ಕಾರಣ ನಾನು ಇವತ್ತು ಏನಂತೇಳಿ ನನ್ನ ಆಸೆ ಏನಂತ ಹೇಳಿದರೆ, ಮಂಗಳೂರು ನಗರಕ್ಕೆ ಒಬ್ಬ ನಿಷ್ಠಾವಂತ ಮತ್ತೆ ಒಂದು ಧೈರ್ಯವಂತ ಜನರಿಗೋಸ್ಕರ, ಸಾಮಾನ್ಯ ಜನರಿಗೋಸ್ಕರ ಒಂದು ಹೋರಾಟ ಮಾಡುವ ಒಂದು ಪಕ್ಷ ಮತ್ತೆ ಒಂದು ಮುಖಂಡ, ಒಂದು ಶಾಸಕ ಇಲ್ಲಿ ಚುನಾಯಿತರಾಗಿ ಬರಬೇಕು. ಜಾತಿ ಮನೆಯಲ್ಲಿರಲಿ, ದೇವರು ಹೃದಯದಲ್ಲಿರಲಿ, ಈ ಜೀವ ಈ ಭೂಮಿಗೆ ಬೆಳಕಿನಂತಿರಲಿ. ಆ ಧ್ಯೇಯ ಪ್ರಕಾರ ಮಂಗಳೂರು ನಗರ ಮತ್ತೆ ಈ ಮಂಗಳೂರು ಸೌತ್, ಮಂಗಳೂರು ದಕ್ಷಿಣ ಈ ಕಾನ್ಸ್ಟಿಟ್ಯೂಯೆನ್ಸಿ ಡೆವಲಪ್ ಆಗ್ಬೇಕಂತೇಳಿ ನನ್ನ ಬೇಡಿಕೆ ಮತ್ತೆ ನನ್ನ ಅನಿಸಿಕೆ. ಕಳೆದ 5 ವರ್ಷಗಳಿಂದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಬಹಳ ಕುಂಠಿತವಾಗಿದೆ. ಯಾಕಂತ ಹೇಳಿದ್ರೆ, ಮೊದಲಿಗೆ ಯಾರು ಒಬ್ರು ಶಾಸಕರಾಗಿದ್ರು, ಶ್ರೀಯುತ JR ಲೋಬೋ ಅಂತ ಹೇಳಿ. ಸೊ ಅವರು ಕೇವಲ ಶಾಸಕರಾಗಿರ್ಲಿಲ್ಲ, ಅವರು ಅಧಿಕಾರಿಯಾಗಿ ನಿವೃತ್ತಗೊಂಡು ನಂತರ ರಾಜಕೀಯಕ್ಕೆ ಬಂದಂತವರು. ಸೊ ಅವರು ಒಂದು ದೊಡ್ಡ ದೂರದೃಷ್ಟಿಯನ್ನ ಮಂಗಳೂರು ನಗರಕ್ಕೆ ಇಟ್ಕೊಂಡಿದ್ರು. ಸ್ಮಾರ್ಟ್ ಸಿಟಿ ಅಂತ ಆಗಿರಬಹುದು, ಹಾಗೆ ಇನ್ನಿತರ ವಿಷಯಗಳಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಗರವನ್ನ ಯಾವ ರೀತಿಯಾಗಿ ಒಂದು ಉದ್ಭವಗೊಳಿಸಬಹುದು, ಮಂಗಳೂರನ್ನ ರಾಜ್ಯದಲ್ಲಿ ಒಂದು ಉತ್ತಮವಾದ ನಗರವನ್ನಾಗಿ ಹೇಗೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ದೂರದ ಒಂದು ವಿಷನ್ ಅನ್ನೋದು ಕಂಡಿದ್ರು. ಆದ್ರೆ ಈ ವೇದವ್ಯಾಸ್ ಕಾಮತ್ ಅವರು ಬಂದ ನಂತರ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಅಭಿವೃದ್ಧಿ ಅನ್ನೋದು ಬಹಳ ಕುಂಠಿತವಾಗಿದೆ. ಯಾಕಂತ ಹೇಳಿದ್ರೆ ಎಲ್ಲೆಡೆ ಕೇವಲ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಸ್ಮಾರ್ಟ್ ಸಿಟಿ ಆಗಿರ್ಬಹುದು, ಮಂಗಳೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಅದರ ಮಿನಿ ವಿಧಾನಸೌಧ ಆಗಿರ್ಬೋದು, ಅಥವಾ ಇನ್ನುಳಿದ ಎಲ್ಲಿ ಸರ್ಕಾರಿ ಕಚೇರಿಗಳಿದೆ, ಜೊತೆಗೆ ಈ ಸಾರ್ವಜನಿಕ ಬದುಕಿನಲ್ಲಿ ಯಾರೆಲ್ಲ ನಮ್ಮನ್ನ ಆಡಳಿತ ಮಾಡ್ತಾ ಇದ್ದಾರೆ, ಈ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಭ್ರಷ್ಟರಾಗಿದ್ದಾರೆ. ಸೊ ಇದನ್ನು ನಾವು ಕಡಿವಾಣ ಮಾಡ್ಬೇಕಂತ ಹೇಳಿದ್ರೆ, ಮುಂಬರುವಂತಹ ಚುನಾವಣೆಯಲ್ಲಿ ಅವರ ಸಮಸ್ತ ಅಭ್ಯರ್ಥಿಯನ್ನ, ಶಸ್ತ್ರ ಅಭ್ಯರ್ಥಿಯನ್ನ ಯಾರನ್ನಾದ್ರೂ ಕಣಕ್ಕೆ ಇಳಿಸಬೇಕಾಗಿದೆ. ಇಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಹೇಳಿದ್ರೆ ವೇದವ್ಯಾಸ್ ಕಾಮತ್ ತಂದಂತ ಅನುದಾನವಲ್ಲ. ಇದು 2016ರಲ್ಲಿ ಶ್ರೀಯುತ JR ಲೋಬೋ ಇರುವಾಗ, ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಬಂದಂತ ಅನುದಾನ. ಇದರಲ್ಲಿ ಮೊದಲನೆಯಾಗಿ ಕೇಂದ್ರ ಸರ್ಕಾರದ ಅನುದಾನ ಅಂತ ಹೇಳಿದ್ರೆ, ಇದು ಕೇಂದ್ರ ಸರ್ಕಾರದ ಅನುದಾನ ಅಲ್ಲ, ಮಹಾನಗರ ಪಾಲಿಕೆಯ ಕಾಲ್ವಾಸಿ ಮಹಾನಗರ ಪಾಲಿಕೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 3 ಕಡೆಗಳಿಂದ ಬರುವಂತ ಅನುದಾನದಿಂದ ಈ ಸ್ಮಾರ್ಟ್ ಸಿಟಿ ಯೋಜನೆ ಬರ್ತಾ ಉಂಟು. ಅದರಲ್ಲಿ ಮೊದಲನೇ ಪಾತ್ರ ಹೇಳ್ಬೇಕು, ನಾನು ದೊಡ್ಡ ಪಾತ್ರ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ನಮ್ಮದು ಮಂಗಳೂರು ದೊಡ್ಡ ಅನುದಾನ ತಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ಪೂರಕವಾಗಿ ರೋಡ್ಗಳಿಗೆ ಆಗ್ತಾರೆ, ಎಲ್ಲ ಆಗ್ತಾರೆ. ನಮಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಾದ್ರೆ, ಅಭಿವೃದ್ಧಿ ಆಗ್ಬೇಕಾದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. ಅದಕ್ಕೆ ನಮಗೆ ಎಲ್ಲಿಂದ ಹಣ ಬರ್ತದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೇಕಾಗ್ತದೆ. ಅಂತ ಪರಿಸ್ಥಿತಿಯಲ್ಲಿರುವಾಗ ಇವರು ಪಾರ್ಕ್ಗಳಿಗೆ ಅದಕ್ಕೆಗಳಿಗೆ ಯೂಸ್ ಮಾಡುವಂತ ಹಣ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡಬೇಕು. ಇಲ್ಲಿ ಯುವಕರಿಗೆ ಉದ್ಯೋಗವಿಲ್ಲ. ಇಲ್ಲಿದು ಶಾಸಕರು ಹೇಳ್ತಾರೆ, ನಾನು ಅದು ಮಾಡಿದೆ ಇದು ಮಾಡಿದೆ, ಬಸ್ ಸ್ಟ್ಯಾಂಡ್ ಯಾವ್ದು ಮಾಡಿದೆ, ಇಲ್ಲಿ ಪ್ರಯೋಜನ ಇಲ್ಲ. ಜನಸಾಮಾನ್ಯರಿಗೆ ಇಲ್ಲಿ ಉದ್ಯೋಗ ಬೇಕು, ಇಲ್ಲಿ ಉದ್ಯೋಗ ಇಲ್ಲ. ಯಾರಿಗೆ ಇಲ್ಲಿ ಊಟ ಮಾಡುವಂತ ಪರಿಸ್ಥಿತಿ ಇಲ್ಲ. ಇಂದಿರಾ ಕ್ಯಾಂಟೀನ್ ಎಂಬಂತ ಒಂದು ಪಾಪದವರಿಗೆ ಒಂದು ಅನ್ನದಾನವಾಗಿತ್ತು, ಅದನ್ನು ಸಮೇತ ಇವರು ಕ್ಲೋಸ್ ಮಾಡಿದ್ದಾರೆ. ಚಾಲಕರಿಗೆ ನಾವು ಸರ್ಕಾರದಿಂದ ಸುಮಾರು ಹಣವನ್ನು ಟ್ಯಾಕ್ಸ್ ಮುಖಾಂತರ ಕಟ್ಟುತ್ತೇವೆ. ಆದರೆ ನಮಗೆ ಸರ್ಕಾರ ವಿದ್ಯಾನಿಧಿ ಅಂತದನ್ನೆಲ್ಲ ಘೋಷಣೆ ಮಾಡಿದೆ, ಆದರೆ ನಾವು ಸ್ವಾಗತ ಮಾಡ್ತೇವೆ. ಆದರೆ ನಮಗೆ ESI ಅಂತ ಒಂದು ಆರೋಗ್ಯ ಸಂಬಂಧಪಟ್ಟ ಇದನ್ನು ಅವರು ಜಾರಿಗೆ ಮಾಡಬೇಕು. ಈ ಸರ್ಕಾರವಾಗಲಿ ಯಾವುದೇ ಸರ್ಕಾರವಾಗಲಿ ನಮ್ಮ ಬೇಡಿಕೆ ಚಾಲಕರದು. ನಾವು ಕೂಡ ಒಂದು ಮಾಧ್ಯಮ ಮತ್ತು ಬಡವರ್ಗದಿಂದ ಬಂದವರು. ಅದಕ್ಕಾಗಿ ನಾನು ಹೇಳುದು, ESI ಅನ್ನು ಈ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಇರಬಹುದು, ಅದನ್ನು ಜಾರಿಗೆ ಮಾಡಬೇಕು. ಪ್ರತಿಯೊಬ್ಬ ಚಾಲಕರಿಗೂ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಚಾಲಕರಿಗೂ ESI ಎಂಬ ಯೋಜನೆ, ಆರೋಗ್ಯ ನಿಧಿಯನ್ನು ಅವರು ಚಾಲು ಮಾಡಬೇಕು. ಹಾಗೆ ನಾವು ಭ್ರಷ್ಟಾಚಾರದ ವಿಷಯ ಮಾತಾಡುವಾಗ, ಭ್ರಷ್ಟಾಚಾರ ಮಾಡುದು ಯಾರು? ನಾವೇ, ಜನಗಳೇ ಭ್ರಷ್ಟಾಚಾರ ಮಾಡುದು. ಯಾಕೆಂದ್ರೆ ನಾವು ಹಣ ಕೊಟ್ಟರಲ್ಲ ಅವರಿಗೆ ಆಗುದು. ಇಲ್ಲಿದ್ರೆ ಅವರು ಹಣ ಉದ್ಭವ ಆಗ್ತದ? ಎಲ್ಲಿಂದಲೂ ಉದ್ಭವ ಆಗುದಿಲ್ಲ, ಮರದಿಂದ ಹಣ ಬೀಳುವುದಿಲ್ಲ. ಅವರಿಗೆ ಭ್ರಷ್ಟಾಚಾರ ಮಾಡಿ ಅವಕಾಶ ಕೊಡುದು ಜನರೇ. ನಾವು ಹಣ ಕೊಡಬಾರ್ದು, ನಾವು ಲಂಚ ಕೊಡಬಾರ್ದು. ಅದನ್ನು ನಾವು ಮಾತಿನಿಂದ ಅಥವಾ ಕಾನೂನು ಮುಖಾಂತರ ಎದುರಿಸಬೇಕು. ವೇದವ್ಯಾಸ್ ಕಾಮತ್ ಕೂಡ ಈಗ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ, ಅದರ ಬಗ್ಗೆ ನನಗೆ ಏನಿಲ್ಲ. ಇದಕ್ಕಿಂತ ಒಳ್ಳೆಯವರು ಶಾಸಕ ಬಂದಿದ್ರೆ ಬರಲಿ, ನಮಗೆ ಒಳ್ಳೇದು. ಯಾಕೆಂದ್ರೆ ನಮಗೆ ಜನಗಳಿಗೆ ಎಷ್ಟು ಒಳ್ಳೆ ಶಾಸಕ ಬರ್ತಾರೆ ಅಷ್ಟು ಒಳ್ಳೇದು. ಅದು ನನ್ನ ಅಭಿಪ್ರಾಯ.
ನ್ಯೂಸ್ 18ನ ಚುನಾವಣಾ ಚಕ್ರ ವಾಹನ ರಾಜ್ಯಾದ್ಯಂತ ಓಡಾಡ್ತಾ ಇದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಇವತ್ತು ಬೆಳಗಾವಿ ಜಿಲ್ಲೆಯ ಅಥಣಿ ಹಾಗೆ ಕಾಗವಾಡ ಕ್ಷೇತ್ರಗಳಲ್ಲಿ ಚುನಾವಣಾ ಚಕ್ರ ಸಂಚರಿಸುತ್ತೆ. ಬನ್ನಿ ಮಿಸ್ ಮಾಡದೆ ಚುನಾವಣಾ ಚಕ್ರವನ್ನ ಏರಿ ಮೈಕ್ ಹಿಡಿದು ಮಾತನಾಡಿ. ಇನ್ನಷ್ಟು ವಿಚಾರಗಳ ಬಗ್ಗೆ ಅಪ್ಡೇಟ್ಸ್ ಕೊಡೋದು ಬಾಕಿ ಇದೆ. ಈ ಬ್ರೇಕ್ ಆದ್ಮೇಲೆ ರಾಜಕಾಲುವೆ ಒತ್ತುವರಿ ತೆರವಿಗೆ ಸದ್ಯಕ್ಕೆ ಪಾಲಿಕೆ ಬ್ರೇಕ್. ಎಲೆಕ್ಷನ್ ಕಾರಣಕ್ಕೆ ತಾತ್ಕಾಲಿಕ ತಡೆ. ಕಟ್ಟಡ ನೆಲಸಮ ಮಾಡಲ್ಲ, ಕಾಂಪೌಂಡ್ ಬೀಳಿಸಲ್ಲ. ಇದು ಒತ್ತುವರಿ ತೆರವಿಗೆ ಬ್ರೇಕ್ನ ಸ್ಟೋರಿ. ಬೆಂಗಳೂರಿನಲ್ಲಿ ಎಲೆಕ್ಷನ್ ಮುಗಿಯೋ ತನಕ ಒತ್ತುವರಿ ತೆರವಿಗೆ ಬ್ರೇಕ್ ಬಿದ್ದಿದೆ. ಒತ್ತುವರಿ ತೆರವು ಮಾಡಿದ್ರೆ ಸರ್ಕಾರದ ವಿರುದ್ಧ ಪ್ರತಿಕೂಲ ಪರಿಣಾಮ ಆಗತ್ತೆ ಅನ್ನೋ ಒಂದು ಆತಂಕ ಇದೆ. ಚುನಾವಣೆ ಮುಗಿಯೋ ತನಕ ಹಾಗಾಗಿ ಒತ್ತುವರಿ ತೆರವು ಮಾಡಬಾರದು ಅಂತ ಹೇಳಿ ಬಿಬಿಎಂಪಿ ಇದೀಗ ನಿರ್ಧಾರವನ್ನ ಮಾಡಿದೆ. ಒಂದ್ ಕಡೆ ಮಳೆಗಾಲಕ್ಕೂ ಮುನ್ನ ರಾಜಕಾಲುವೆ ಮರುಸ್ಥಾಪನೆಗೆ ಒತ್ತು, ಇನ್ನೊಂದ್ ಕಡೆ ಒತ್ತುವರಿ ಕಟ್ಟಡ ತೆರವು ಮಾಡಿದ್ರೆ ಎಲ್ಲಿ ಡ್ಯಾಮೇಜ್ ಆಗುತ್ತೋ ಪರಿಸ್ಥಿತಿಗೆ ಅನ್ನೋದೊಂದು ಆತಂಕ. ರಾಜಕಾಲುವೆಯಲ್ಲಿ ಹೂಳೆತ್ತುವ ಕಾರ್ಯವನ್ನ ಮಾತ್ರ ಮಾಡ್ತಾ ಇದೆ ಇದೀಗ ಪಾಲಿಕೆ. ಒತ್ತುವರಿಯಾಗಿರುವಂತಹ ಕಟ್ಟಡಗಳನ್ನ ತೆರವು ಮಾಡದೆ ಕೇವಲ ಕೆರೆಯಲ್ಲಿರುವಂತಹ ಹೂಳನ್ನ ಮಾತ್ರ ಮೇಲೆತ್ತೋದಕ್ಕೆ ಇದೀಗ ಬಿಬಿಎಂಪಿ ಪಾಲಿಕೆ ಮುಂದಾಗಿದೆ. ಒಂದು ವೇಳೆ ಒತ್ತುವರಿಯಾಗಿರುವಂತಹ ಕಟ್ಟಡಗಳನ್ನ ತೆರವುಗೊಳಿಸಿದ್ರೆ ಎಲೆಕ್ಷನ್ ಮೇಲೂ ಕೂಡ ಎಫೆಕ್ಟ್ ಆಗಬಹುದು ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಒತ್ತುವರಿ ತೆರವಿಗೆ ಬ್ರೇಕ್ ಹಾಕಲಾಗಿದೆ. ಎಲೆಕ್ಷನ್ ಮುಗಿದ ಮೇಲೆ ರಾಜಕಾಲುವೆ ಒತ್ತುವರಿ ತೆರವು ನಡೆಯುತ್ತೆ ಅಂತ ಹೇಳಿ ಬಿಬಿಎಂಪಿ ಕಮಿಷನರ್ ತಿಳಿಸಿದ್ದಾರೆ. ನಮ್ಮದು ಟೈಮ್ಗಾಗಿ ಕ್ಲೀನಿಂಗ್ ಆಗಬೇಕಾಗಿರುತ್ತೆ. ಆ ಕ್ಲೀನಿಂಗ್ ಏನಿದೆ ಈಗಲೇ ನಾವು ಮಾಡಿದರೆ ನಾವು ಪ್ರತಿ 3 ತಿಂಗಳಕ್ಕೆ ಒಂದು ಫುಲ್ ರೌಂಡ್ ಮಾಡ್ಕೊಂಡು ಬರ್ತೀವಿ. ಈಗ ಫಾಸ್ಟಾಗಿ ಏಪ್ರಿಲ್ ಕೊನೆವರೆಗೂ ಒಂದು ರೌಂಡ್ ಕಂಪ್ಲೀಟ್ ಮಾಡಬೇಕು, ಸೆಕೆಂಡ್ ರೌಂಡ್ ಅಂತ ಆಗ್ತದೆ. ಹೀಗಾಗಿ ನಾವು ಅವರಿಗೆ ಟಾರ್ಗೆಟ್ ಕೊಟ್ಟು ಅಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡಿದ್ದೀವಿ. ಪ್ರೈಮರಿ ರಾಜ್ ಕಾಲುವೆ ಆ್ಯಂಡ್ ಸೆಕೆಂಡ್ರಿ ಕಾಲುವೆ ಏನಿದೆ 450 or 670 ಕಿಲೋಮೀಟರ್ ಇದೆ. ಅದಕ್ಕೆ ಫುಲ್ ಒಂದು ರೌಂಡ್ ಏಪ್ರಿಲ್ 30ನೇ ತಾರೀಕೊಳಗಾಗಿ ಒಂದು ಕ್ಲೀನಿಂಗ್ ಮಾಡ್ತೀವಿ. ಫಿರ್ ಮೇಯಿಂದ ಇನ್ನೊಂದು ರೌಂಡ್ ಸ್ಟಾರ್ಟ್ ಆಗ್ತದೆ, ಮೇ ಜೂನ್ ಜುಲೈ. ಈ ಕರೆಕ್ಟಾಗಿ ಮಾಡಿದರೆ ಮೇ ಜೂನ್ ಜುಲೈನಲ್ಲಿ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಬಿಬಿಎಂಪಿ ಪ್ಲಾನ್ ಏನು? ಎಲೆಕ್ಷನ್ ಮುಗಿಯೋ ತನಕ ಒತ್ತುವರಿಗೆ ಬ್ರೇಕ್ ಹಾಕ್ಲಿಕ್ಕೆ ಏನ್ ಪ್ಲಾನ್ ಮಾಡ್ಕೊಳ್ತಾ ಇದೆ? ಶ್ರುತಿ, ಕಳೆದ ಮಳೆಗಾಲದಲ್ಲಿ ಆಗಿರುವಂತಹ ಅನಾಹುತಗಳಿಂದ ಎಚ್ಚೆತ್ತುಕೊಂಡಿರುವಂತಹ ಬಿಬಿಎಂಪಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಕೈ ಹಾಕಿತ್ತು. ಕಳೆದ ಒಂದೂವರೆ ವರ್ಷದಿಂದನೂ ಕೂಡ ನಿರಂತರವಾಗಿ ಅಲ್ಲಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಒತ್ತುವರಿ ತೆರವನ್ನ ಮಾಡ್ತಾ ಇದ್ದಾರೆ. ಆದರೆ ಈಗ ಚುನಾವಣೆ ಸಮೀಪ ಮತ್ತು ಈಗಾಗಲೇ ಚುನಾವಣೆ ಘೋಷಣೆ ಕೂಡ ಈಗಾಗಲೇ ಘೋಷಣೆ ಆಗಿದೆ, ಮತ್ತೆ ನೀತಿ ಸಂಹಿತೆ ಕೂಡ ಜಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಏಕಾಏಕಿಯಾಗಿ ರಾಜಕಾಲುವೆ ಒತ್ತುವರಿ ತೆರವಿಗೆ ಒಂದು ಆ ಬ್ರೇಕ್ ಅನ್ನ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಅಕಸ್ಮಾತ್ ಈ ಚುನಾವಣೆಯಲ್ಲೂ ಕೂಡ ರಾಜಕಾಲುವೆ ಒತ್ತುವರಿ ಕಟ್ಟಡಗಳನ್ನ ಅಥವಾ ಕಾಂಪೌಂಡ್ಗಳನ್ನ ಅಥವಾ ಒತ್ತುವರಿಯಾಗಿರೋ ಜಾಗವನ್ನ ತೆರವು ಮಾಡುವಂತ ಕಾರ್ಯಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾದರೆ ದೊಡ್ಡ ಮಟ್ಟದಲ್ಲಿ ಚುನಾವಣೆ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಿಂದ ಅದಕ್ಕೂ ಕೂಡ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕಾಗುತ್ತೆ, ಮತ್ತೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದಂಗೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ರಾಜಕಾಲುವೆ ಒತ್ತುವರಿ ತೆರವಿಗೆ ಒಂದು ಬ್ರೇಕ್ ಅನ್ನು ಕೂಡ ಹಾಕಿರುವಂತದ್ದು. ಈ ಹಿಂದೆನೂ ಕೂಡ ಈ ಒಂದು ರಾಜಕಾಲುವೆ ಒತ್ತುವರಿ ತೆರವೇನಿದು ರಾಜಕೀಯವಾಗಿ ಕೂಡ ಕೆಸರಚಾಟ ಮಾಡೋದಕ್ಕೆ ವೇದಿಕೆಯಾಗಿತ್ತು. ಈ ಬಾರಿ ಚುನಾವಣೆ ಹೊತ್ತಲ್ಲಿ ಈ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದೀಗ ಈ ರೀತಿಯಾಗಿರುವಂತಹ ನಿರ್ಧಾರವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡಿಕೊಂಡಿರುವಂತದ್ದು. ಶ್ರುತಿ. ಓಕೆ ಆಶಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. Headlines presented by Infra